ಕೆಂಪೇಗೌಡ ಏರ್ಪೋರ್ಟ್ ಸ್ಫೋಟಿಸುವುದಾಗಿ ಬೆದರಿಕೆ. ಏರ್ಪೋರ್ಟ್ ಟರ್ಮಿನಲ್ 2 ಸ್ಫೋಟಿಸುವುದಾಗಿ ಇಮೇಲ್ ಬಂದಿರೋದು. ಟರ್ಮಿನಲ್ 2 ರಲ್ಲಿ 4 ಕಚ್ಚಾ ಬಾಂಬ್ಗಳನ್ನು ಇಡಲಾಗಿದೆ. ಏರ್ಪೋರ್ಟ್ ಬಳಿಕ ಡಿಸಿಎಂ ಕಚೇರಿಯಲ್ಲಿ ಬ್ಲಾಸ್ಟ್ ಆಗುತ್ತೆ. ಅಪರಿಚಿತ ಐಡಿಯಿಂದ ಬಾಂಬ್ ಸ್ಫೋಟಿಸುವಂತ ಬಗ್ಗೆ ಇಮೇಲ್ ಬಂದಿದೆ. ಡಾಗ್ ಸ್ಕ್ವಾಡ್ ಪರಿಶೀಲನೆ ಬಳಿಕ ಇದು ಹುಸಿ ಬಾಂಬ್ ಬೆದರಿಕೆ ಅಂತ ಪತ್ತೆಯಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ಇತ್ತೀಚೆಗೆ ಈ ಹುಸಿ ಮೇಲ್ ಬರೋದು ಮತ್ತು ಕರೆ ಬರೋದು, ಪೋಸ್ಟ್ಗಳು ಬರೋದು, ಇವುಗಳ ಸಂಖ್ಯೆ ಹೆಚ್ಚಾಗಿದೆ. ಇತ್ತೀಚೆಗೆ ಸ್ಕೂಲ್ಗಳಲ್ಲೆಲ್ಲ ಬಾಂಬ್ ಇಟ್ಟಿದ್ದೀವಿ ಅಂತ ಬೆದರಿಕೆ ಕರೆ ಬಂದಿತ್ತು. ಈಗ ಇಲ್ಲೂ ಅದೇ ಥರ ಏರ್ಪೋರ್ಟ್ನಲ್ಲಿ ಜೊತೆಗೆ DCM ಕಚೇರಿ ಇವುಗಳಲ್ಲಿ ಕಚ್ಚಾ ಬಾಂಬನ್ನು ಇರಿಸಿದ್ದೀವಿ. ಫಸ್ಟಿಗೆ ಏರ್ಪೋರ್ಟ್ನಲ್ಲಿ ಬ್ಲಾಸ್ಟ್ ಆಗುತ್ತೆ, ಅದಾದಮೇಲೆ DCM ಕಚೇರಿ ಬ್ಲಾಸ್ಟ್ ಆಗುತ್ತೆ ಅಂತ ಬೆದರಿಕೆಯ ಮೇಲ್ ಬಂದಿತ್ತು. ಅದಾದ ನಂತರ ಪರಿಶೀಲನೆ ಎಲ್ಲ ಮಾಡಲಾಗಿದೆ. ಬಟ್ ಎಲ್ಲೂ ಯಾವುದೇ ರೀತಿಯಾದಂಥ ಅವಘಡದ ಸಾಧ್ಯತೆಗಳು ಕಂಡು ಬಂದಿಲ್ಲ. ಇದು ಫೇಕ್ ಅಂತ ಆಮೇಲೆ ಗೊತ್ತಾಗಿದೆ. ಇದೀಗ ಸದ್ಯಕ್ಕೆ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಅಪರಿಚಿತ ಐಡಿಯಿಂದ ಬಾಂಬ್ ಸ್ಫೋಟಿಸ್ತೀವಿ ಅಂತ ಇಮೇಲ್ ಬಂದಿದ್ದು. ಸೊ ಆ ಕಾರಣಕ್ಕಾಗಿ ಡಾಗ್ ಸ್ಕ್ವಾಡ್ ಪರಿಶೀಲಿಸಿ ಇದು ಹುಸಿ ಬಾಂಬ್ ಬೆದರಿಕೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡಿದ್ದಾರೆ. ಸದ್ಯ ಕೆಂಪೇಗೌಡ ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆಯೇ ಪ್ರಕರಣವನ್ನು ಕೂಡ ದಾಖಲಿಸಲಾಗಿದೆ. ಯಾರು ಈ ರೀತಿಯಾಗಿ ಫೇಕ್ ಮೇಲ್ ಮಾಡಿದ್ದಾರೆ, ಅವರ ಉದ್ದೇಶ ಏನಾಗಿತ್ತು, ಇದೆಲ್ಲದ್ರ ಬಗ್ಗೆ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಕೆಲವು ಹೊತ್ತುಗಳ ಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಸೊ ಅದಾದ ನಂತರ ಎಚ್ಚೆತ್ತುಕೊಂಡು ಪರಿಶೀಲನೆ ಎಲ್ಲ ಮಾಡಲಾಗಿದೆ. ಅದಾದಮೇಲೆ ಇದೊಂದು ಫೇಕ್ ನ್ಯೂಸ್ ಅನ್ನೋದು ಗೊತ್ತಾಗಿದೆ. ಯಾರೋ ಬೇಕು ಅಂತ ಈ ರೀತಿಯಾಗಿ ಅಪರಿಚಿತ ಐಡಿಯಿಂದ ಮೇಲ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ.